ನಾನೀಗ 30 ವರ್ಷದ ಹಿಂದೆ ಮೆಂಬರ್ ಆದಾಗ ರಸ್ತೆ ಆಗಿದೆ. ಅದ್ರ ಮೇಲೆ ಆ ರಸ್ತೆ ಏನು ಮಾಡಿದ್ರು? ನಾವು ಎಲೆಕ್ಷನ್ ಬಂತು, ಓಟ್ ಹಾಕಿದ್ರು ಒಂದೇ, ನಾವು ಬಿಟ್ಟರು ಒಂದೇ. ಯಾವ ಲೆಕ್ಕಕ್ಕೂ ಇಲ್ದಿದ್ದ ಜನಗಳು, ಕಾಡು ಪ್ರಾಣಿಗಳಿದ್ದಂಗೆ ನಾವು ಈ ಕಡೆ. ಗ್ರಾಮ ಪಂಚಾಯತಿಗೂ ಸಮೇತ ಅದು ಅನುದಾನ ಕಡಿಮೆ ಆಗಿದೆ. ಈಗ ಗ್ರಾಮ ಪಂಚಾಯತಿ ಅನುದಾನದಿಂದ ಯಾವ ರಸ್ತೆಗಳನ್ನು ಏನು ಕಾಮಗಾರಿ ಸಿ ಸಿ ರಸ್ತೆ ಆಗಿರ್ಬೋದು, ಡಾಮರ್ ಆಗಿರ್ಬೋದು, ಯಾವ್ದು ಮಾಡೋಕ್ಕೂ ಅನುದಾನ ಸಾಕತ್ತಿಲ್ಲ. ಕಷ್ಟ ಅನುಭವಿಸ್ತಿರೋದು ನಾವಲ್ಲ, ಆ ಕಷ್ಟನ ಅವ್ರು ಸರ್ಕಾರದವ್ರು ಗಮನಿಸಬೇಕು. ಸರ್, ಈಗ ಗ್ರಾಮ ಪಂಚಾಯತಿ ಚುನಾವಣೆ ನಡೀತಾ ಇಲ್ಲ, ಸುಮಾರು 10 ವರ್ಷನೂ ಕೂಡ ಕಳೀತಾ ಬಂತು. ಈಗ ಯಾವುದೇ ಪಕ್ಷ ಆಗಲಿ, ಯಾವುದೇ ರಾಜಕೀಯದವರಾಗಿರಲಿ, ಯಾವುದು ಕೂಡ ಈಗ ನಡೀತಾ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೀವು ಕೂಡ ಮಾಜಿ ಮೆಂಬರ್ ಆಗಿದ್ದೀರಿ. ಇದ್ರ ಬಗ್ಗೆ ನಾವು ಏನು ಹೇಳೋದು ಗೊತ್ತಾ? ಇದು ನಡೆದ್ರೂ ಒಂದೇ, ನಮ್ಮ ಗ್ರಾಮದಾಗ ನಡೀದೇ ಇದ್ರೂ ಒಂದೇ. ಎಲೆಕ್ಷನ್ ಆಗಿ ಚುನಾಯಿತ ಮೆಂಬರ್ಸ್ಗಳು ಬಂದರೂ ಒಂದೇ, ಬರೆದಿದ್ರೂ ಒಂದೇ ಆಗಿದೆ ಪರಿಸ್ಥಿತಿ. ಯಾಕಂದರೆ ನಾನೀಗ 30 ವರ್ಷದ ಹಿಂದೆ ಮೆಂಬರ್ ಆದಾಗ ರಸ್ತೆ ಆಗಿದೆ. ಅದ್ರ ಮೇಲೆ ಆ ರಸ್ತೆ ಏನು ಮಾಡಿದ್ರು? ಮೆಂಬರ್ಗಳು ಹೋಗಿ ತಾಲೂಕ್ ಪಂಚಾಯತಿ ನೋಡಬೇಕು, ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು, ಜಿಲ್ಲಾ ಪಂಚಾಯತಿನ ಸರ್ಕಾರಕ್ಕೆ ಒತ್ತಡ ತರಬೇಕು. ಏನೋ ಮಾಡ್ದೇ ಅವ್ರು ಮಾಡ್ತೀವಿ ಮೆಂಬರ್ಗಳು ಸೊಪ್ಪು ಹಾಕ್ಕೊಂಡೇ ಬರ್ತಾ ಇದ್ದಾರೆ. ನಾವು ಏನು ಮಾಡೋದು? ಹೌದಲ್ಲ? ನಮ್ಮಲ್ಲಿ ನಾವು ಎಲೆಕ್ಷನ್ ಬಂತು, ಓಟ್ ಹಾಕಿದ್ರು ಒಂದೇ, ನಾವು ಬಿಟ್ಟರು ಒಂದೇ. ಯಾವ ಲೆಕ್ಕಕ್ಕೂ ಇಲ್ದಿದ್ದ ಜನಗಳು, ಕಾಡು ಪ್ರಾಣಿಗಳಿದ್ದಂಗೆ ನಾವು ಈ ಕಡೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಸರ್, ಈಗ TP-ZP ಎಲೆಕ್ಷನ್ ನಡೀತಾ ಇಲ್ಲ, ಮತ್ತು ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೂಡ ಇತ್ತೀಚಿನ ದಿನಗಳಲ್ಲಿ ಅದು ಇನ್ಕಂಪ್ಲೀಟ್ ಆಗಿದೆ. ಇದ್ರ ಬಗ್ಗೆ ಯಾವ ರೀತಿ ಎಫೆಕ್ಟ್ ಬೀರಿದೆ ಸರ್ ನಿಮ್ಮಲ್ಲಿ? ನಮಗೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಿಂತೋಗಿದ್ದರಿಂದ ನಮ್ಮ ಊರಿನ ಕಾಮಗಾರಿಗಳು ಪೂರ್ತಿ ಕುಂಠಿತ ಹೋಗಿವೆ. ಅವರು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಡೆಸಿದರೆ ಸಣ್ಣ ಪುಟ್ಟವು ಮೈನ್ ರೋಡು, ಸಿ ಸಿ ರಸ್ತೆಗಳು ಎಲ್ಲ ನಮ್ಮ ಕಾಮಗಾರಿಗಳಿಗೆ ನಮಗೆ ಇಲ್ಲಿ ಬರ್ತಾ ಇತ್ತು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಎಲೆಕ್ಷನ್ನಿಂದಲೇ ನಮ್ಮ ಊರು ಇಷ್ಟು ಕುಂಠಿತ ಹೋಗೋ ಕಾರಣ. ಅದರ ದರ್ಶನ ಗ್ರಾಮ ಪಂಚಾಯತಿಗೂ ಸಮೇತ ಅದು ಅನುದಾನ ಕಡಿಮೆ ಆಗಿದೆ. ಈಗ ಗ್ರಾಮ ಪಂಚಾಯತಿ ಅನುದಾನದಿಂದ ಯಾವ ರಸ್ತೆಗಳನ್ನು ಏನು ಕಾಮಗಾರಿ ಸಿ ಸಿ ರಸ್ತೆ ಆಗಿರ್ಬೋದು, ಡಾಮರ್ ಆಗಿರ್ಬೋದು, ಯಾವ್ದು ಮಾಡೋಕ್ಕೂ ಅನುದಾನ ಸಾಕತ್ತಿಲ್ಲ. ಅವ್ರು ಏನಾದ್ರು ರೋಡಿಗೆ ಬೇಕಾದ್ರೆ ಗ್ರಾವಲ್ ಹಾಕ್ಬೋದು, ಮಣ್ಣು ಹಾಕ್ಬೋದು, ಗ್ರಾಮ ಪಂಚಾಯತ್ ಅಷ್ಟೇ ಬಿಟ್ಟರೆ ಈ ಇವೆರಡು ಎಲೆಕ್ಷನ್ ನಿಂತೋಗಿದೆ ನಮ್ಮ ಮೈನ್ ಪ್ರಾಬ್ಲಮ್. ಕಾಲಕ್ರಮೇಣ ಈ ಥರ ಆದಾಗ, ಏನು ಕಾಮಗಾರಿ ನಡೆದಿಲ್ಲ ಅಂತ ಹೇಳಿದಾಗ ನಾವು ಎಲೆಕ್ಷನ್ ಬೈಕೌಟ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ನಾವು ನಿರ್ಧಾರ ಮಾಡಿದ್ದೀವಿ. ಯಾವುದು ಪಂಚಾಯತಿ ಆಗಲಿ, ನೆಕ್ಸ್ಟ್ ಯಾವುದೇ ಎಲೆಕ್ಷನ್ ಇಲ್ಲಿ ಬಂದು ಇದು ಮಾಡಿದರೆ ನಾವು ಬೈಕೌಟ್ ಮಾಡಬೇಕು ಅಂತ ಇದ್ದೀವಿ. ಯಾಕಂತ ಹೇಳಿದ್ರೆ ಕಾಮಗಾರಿ ಆದಷ್ಟು ಬೇಗ ಆಗಬೇಕು. ಇಲ್ಲಿ ಬಂದು ಎಲ್ಲ ಅಧಿಕಾರಿಗಳು ಗಮನ ಹರಿಸಬೇಕು ಇದ್ರ ಬಗ್ಗೆ. ಸರ್, ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿ ಎಲೆಕ್ಷನ್ಗಳು ನಡೀತಾ ಇಲ್ಲ. ಈಗ 10 ವರ್ಷ ಆಯಿತು. ಯಾವುದೇ ಸರ್ಕಾರ ಬಂದರೂ ಕೂಡ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಇದ್ರ ಬಗ್ಗೆ ಗಮನ ತಗೊಳ್ತಾ ಇಲ್ಲ. ಇದರಿಂದ ಏನಾದರೂ ಪಕ್ಷ ಅದು ಇದು ಅಂತ ಏನಿಲ್ಲ. ಯಾರೋ ಬರ್ತಾರೆ, ಒಂದು ಟೈಮಲ್ಲಿ ಒಂದು ಪಕ್ಷ ಇದ್ರೆ ಇನ್ನೊಂದು ಟೈಮಲ್ಲಿ ಒಂದು ಪಕ್ಷ ಬರುತ್ತೆ. ಅದು ನಾವು ಇದು ಮಾಡ್ತಾ ಇಲ್ಲ. ನಮಗೇನಂದ್ರೆ ಅಭಿವೃದ್ಧಿ ಆಗಬೇಕು, ಆದಷ್ಟು ಬೇಗ ಯಾವುದೇ ಆಗಲಿ ಸರ್ಕಾರ ಗಮನ ವಹಿಸಬೇಕು. ಈಗ ಚುನಾವಣೆ ನಡೆದಿಲ್ಲಲ್ಲ ಸರ್, ಈಗ ಅದರಿಂದ ಏನಾದರೂ ಹಳ್ಳಿಗಳಿಗೆ, ಗ್ರಾಮಗಳಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಅಲ್ಲ, ಆಗುತ್ತೆ. ಯಾಕಂತ ಹೇಳಿದ್ರೆ ಏನೂ ಆಗಿಲ್ಲ ಅಂದಾಗ ಮಾಡಲೇಬೇಕಾಗುತ್ತಲ್ಲ. ಕಾಮಗಾರಿ ಏನೂ ಆಗ್ತಾ ಇಲ್ಲ, ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂದಾಗ ಮಾಡಲೇಬೇಕಾಗುತ್ತೆ ಸ್ಥಳೀಯರು. ನಾವೀಗೆಲ್ಲರೂ ಏನು ಗೊತ್ತಾ, ಅದನ್ನು ನಿರ್ಧಾರ ಮಾಡ್ಕೊಂಡಿದ್ವಿ. ನಾವೀಗ ಇದನ್ನು ಮಾಡಲೇ ಇಲ್ಲ ಅಂತ ಹೇಳಿದರೆ, ನಮ್ದು ಏನು ಗಮನ ಹರಿಸಲಿಲ್ಲ ಅಂತ ಹೇಳಿದರೆ ನಾವು ಮಾಡಲೇಬೇಕಾಗುತ್ತೆ. ಯಾಕಂದರೆ ನಾವಿಲ್ಲಿ ಕಷ್ಟ ಅನುಭವಿಸ್ತಿರೋದು ನಾವಲ್ಲ, ಆ ಕಷ್ಟನ ಅವ್ರು ಸರ್ಕಾರದವ್ರು ಗಮನಿಸಬೇಕು. ಏನಾಗ್ತಿದೆ ಅಲ್ಲಿ, ಪರಿಸ್ಥಿತಿ ಏನಿದೆ ಅನ್ನೋದನ್ನ ನೋಡಿ ಅವ್ರಿಗೆ ಏನು ವ್ಯವಸ್ಥೆಗಳಾಗಬೇಕು. ಈಗ ಪ್ರತಿ ಒಂದು ಹಳ್ಳಿಯಲ್ಲೂ ಕಾಂಕ್ರೀಟ್ ಮಾಡ್ತಾ ಇದ್ದಾರೆ, ಎಲ್ಲ ಪ್ರತಿ ಮನೆಗೆ ಮಾಡಿಕೊಡ್ತಾ ಇದ್ದಾರೆ ಸಿಟಿಯಲ್ಲಿ. ಅಲ್ಲ, ಮಾಡಲಿ, ಅದು ಆಗಬೇಕು. ಆದರೆ ಇಲ್ಲಿ ಹಳ್ಳಿಗಳನ್ನ ಸ್ವಲ್ಪ ಗಮನ ಹರಿಸಬೇಕು. ಅದ್ರ ಬಗ್ಗೆನೂ ತುಂಬ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.